ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ನಮ್ಮ ಒಂದು ಬಜೆಟ್ ಫ್ರೆಂಡ್ಲಿ ಮನೆ ಕಟ್ತಾ ಇರೋಂಥದ್ದು ನಿಮ್ಗೆ ಗೊತ್ತಿದೆ. ಆಲ್ಮೋಸ್ಟ್ ಒಂದು 20-21 ಲಕ್ಷದಲ್ಲಿ ಒಂದು ಮನೆ ಕಟ್ತಾ ಇದ್ವಿ. ಆ ಒಂದು ಮನೆಗೆ ಈಗ ಇಂಟೀರಿಯರ್ಸ್ ಮಾಡಿಸ್ಬೇಕು. ಅಲ್ಯೂಮಿನಿಯಂ ಇಂಟೀರಿಯರ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ಪ್ಲೈವುಡ್ದು ಬಳಕೆ ಬರುತ್ತೆ ಇಲ್ಲ ಅಂತಲ್ಲ, ಬಟ್ ನೀರು ಬಿದ್ದಾಗೆಲ್ಲ ಸ್ವಲ್ಪ ಅದು ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಅಲ್ಯೂಮಿನಿಯಂಗೆ ಹೋಗೋಣ ಅಂತ ಡಿಸೈಡ್ ಮಾಡಿದ್ವಿ. ಭರತ್ ಅಂದ್ಬಿಟ್ಟು ವಿನಾಯಕ ಅಲ್ಯೂಮಿನಿಯಂ ಇಂಟೀರಿಯರ್ಸ್ ಅಂತ ಬೆಂಗಳೂರಲ್ಲಿದ್ದಾರೆ. ಅವರು ಫಸ್ಟ್ ನೋಡಿ ಮೇಡಮ್ ವರ್ಕು, ಆಮೇಲೆ ಮಾತಾಡೋಣ ಅಂತ ಹೇಳಿದರು. ಸೊ ಅವರು ರೆಡಿ ಮಾಡಿರುವಂತಹ ಒಂದು ಅಪಾರ್ಟ್ಮೆಂಟಿಗೆ ಬಂದಿದ್ದೀವಿ ನಾವು. ಆ್ಯಕ್ಚುಲಿ ನಾವು ಹಿಂಗೋ ಬೆಂಗಳೂರಲ್ಲಿ ಬಂದು ಅಪಾರ್ಟ್ಮೆಂಟ್ ತಗೊಳ್ಳೋದೆಲ್ಲ ಅದು ಆಗದೇ ಇರೋ ಮಾತಲ್ಲ. ಸೊ ಬಂದಿದ್ದೀವಲ್ಲ, ಹಂಗೆ ಒಂದು ಹೋಮ್ ಟೂರ್ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಈ ಒಂದು ವಿಡಿಯೋ ಮಾಡ್ತಾಯಿದ್ವಿ. ಸೊ ಬನ್ನಿ, ಇದು ವಿಜಯನಗರದಲ್ಲಿ ಈ ಒಂದು ಅಪಾರ್ಟ್ಮೆಂಟ್ ಇದೆ. ಸೊ ಇದು ಅಲ್ಯೂಮಿನಿಯಂ ಇಂಟೀರಿಯರ್ ನೋಡೋಕ್ಕಂತ ಬಂದ್ವಿ, ಹಂಗೆ ಒಂದು ಹೋಮ್ ಟೂರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಸೊ ಇದು ಈಸ್ಟ್ ಫೇಸಿಂಗ್ ಮನೆ ಆಗಿರುತ್ತೆ. ಈಸ್ಟ್ ಫೇಸಿಂಗ್ ಮನೇಲಿ ಶುರುನಲ್ಲೇ ಇದು ಶೂರಾಕೆಲ್ಲ ಮಾಡಿದ್ದಾರೆ. ಇದೆಲ್ಲ ಫುಲ್ ಅಲ್ಯೂಮಿನಿಯಂ ವರ್ಕಲ್ಲೇ ಮಾಡಿದ್ದಾರೆ. ಶೂರಾಕ್ ಇದು ಬಂದು 3 BHK 3 ಬೆಡ್ರೂಮಿನ ಅಪಾರ್ಟ್ಮೆಂಟ್ ಆಗಿರುತ್ತೆ. ಇಲ್ಲಿ ಬಂದು ಡಸ್ಟ್ಬಿನ್ಗೆ ಒಂದು ಪ್ರಾವಿಷನನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಶೂಸ್ಗಳೆಲ್ಲ ಸ್ಟೋರೇಜ್ಗೆ ಇಟ್ಕೊಳ್ಳೋಕ್ಕೆ ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಹೆಲ್ಮೆಟ್ಗಳಿಗೆ ಇಟ್ಕೊಳ್ಳೋಕ್ಕೆ ಔಟ್ಸೈಡೇ, ಮನೆ ಒಳಗಡೆ ಎಲ್ಲ ತೊಗೊಂಡೋಗೋ ಅವಶ್ಯಕತೆಯೇ ಇಲ್ಲ. ಸೊ ಔಟ್ಸೈಡಲ್ಲೇ ಇವೆಲ್ಲ ಇಟ್ಕೊಬೋದು. ಸೊ ಬನ್ನಿ ಇವಾಗ ಮನೆ ಒಳಗಡೆ ಹೋಗೋಣ. ಯಾಕಂದರೆ ಬೆಂಗಳೂರಲ್ಲಿ ಯಾರು ನಮ್ಮನ್ನ ಕರೆಸಿ ಅಪಾರ್ಟ್ಮೆಂಟ್ ಹೋಮ್ ಟೂರ್ ಮಾಡಿ ಅನ್ನೋಲ್ವಲ್ಲ, ಅದಕ್ಕೋಸ್ಕರ ಇಲ್ಲಿ ಬಂದು ಮೇನ್ ಡೋರ್ ಇದೆ. ಮೇನ್ ಡೋರ್ ಬಂದು ಈಸ್ಟ್ ಫೇಸಿಂಗಲ್ಲಿದೆ. ಇಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ. ಓನರ್ ಯಾರಂತ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ್ರೆ ಬಹುಶಃ ಏನು ನಮ್ಮನೆ ಪರ್ಮಿಷನ್ ಇಲ್ಲದೆ ಹೋಮ್ ಟೂರ್ ಮಾಡ್ಕೊಂಡಿದ್ದಾರೆ ಅಂತ ಅಂದ್ಕೊಬೋದು. ಇದು ಬಂದು ವಿಶಾಲವಾಗಿ ಒಂದು ಲಿವಿಂಗ್ ಏರಿಯಾ ಇದೆ. ಚೆನ್ನಾಗಿದೆ. ಗಾಳಿ ಬೆಳಕು ಮಾತ್ರ ಬಹಳ ಚೆನ್ನಾಗಿದೆ. ಬಟ್ ಅಕ್ಕಪಕ್ಕನೂ ಅಪಾರ್ಟ್ಮೆಂಟ್ಗಳಿದ್ದರೆ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಸದ್ಯದ ಮಟ್ಟಿಗೆ ಗಾಳಿ ಬೆಳಕೆಲ್ಲ ಬಹಳ ಚೆನ್ನಾಗಿದೆ. ಇಲ್ಲಿ ಒಂದು TV ಯೂನಿಟ್ ಮಾಡಿದ್ದಾರೆ. ಸೇಮ್ ಭರತ್ ಅವರೇ ಮಾಡಿರೋವಂಥದ್ದು, ಅಲ್ಯೂಮಿನಿಯಮಲ್ಲೇ ಮಾಡಿದ್ದಾರೆ. ಅವ್ರದ್ದು ವೀಡಿಯೋ ನಾನು ಬೇರೆ ಇನ್ನೊಂದು ವೀಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ನೀವು ನೋಡ್ಬೋದು. ಇದೆಲ್ಲ ಎಷ್ಟಾಗುತ್ತೆ ಏನೋ ರೇಟೆಲ್ಲ ಅದರಲ್ಲಿ ಹೇಳಿದ್ದೀನಿ. ಇದರಲ್ಲಿ ಜಸ್ಟ್ ಹಾಗೆ ಹೋಮ್ ಟೂರ್ ಥರ ತೋರಿಸ್ತೀನಿ. ಎಲ್ಲ ಗ್ಲಾಸಲ್ಲಿ ಕೊಟ್ಟಿದ್ದಾರೆ. TV ಯೂನಿಟ್ ಇಲ್ಲೆಲ್ಲ ಸ್ಟೋರೇಜಲ್ಲಿ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಅಲ್ಯೂಮಿನಿಯಂ ವರ್ಕಲ್ಲೇ ಮಾಡಿರೋವಂಥದ್ದು. ಚೆನ್ನಾಗಿ ಮಾಡಿದ್ದಾರೆ. ಒಟ್ಟಲ್ಲಿ ಕಂಪ್ಲೀಟ್ ಅಲ್ಯೂಮಿನಿಯಂ, ಪ್ಲೈವುಡ್ ಎಲ್ಲೂ ಯೂಸ್ ಮಾಡಿಲ್ಲ, ಫುಲ್ ಅಲ್ಯೂಮಿನಿಯಂ ಆಗಿರುತ್ತೆ. ಇಲ್ಲಿ ಕೂಡ ಇಲ್ಲಿ ಸ್ಟೆಬ್ಲೈಸರ್ ಎಲ್ಲ ಇಟ್ಕೊಳ್ಳೋಕ್ಕೆ ಇಲ್ಲಿ ಪ್ರಾವಿಷನ್ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ವೈರ್ಸ್ ಎಲ್ಲ ಇಲ್ಲಿಂದ ಹೋಗುತ್ತೆ TVಯಿಂದ. ಸೊ ಇಲ್ಲೆಲ್ಲೂ ಅಕ್ವರ್ಡಾಗಿ ಕಾಣಲ್ಲ. ಇಲ್ಲಿ ಸ್ಟೆಬ್ಲೈಸರ್ ಎಲ್ಲ ಇಟ್ಕೋಬೋದು. ಇನ್ನು ಇಲ್ಲಿ ಬಂದು ಇಲ್ಲೂ ಕೂಡ ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಕೂಡ ಸ್ಟೋರೇಜಿಗೆ ಕೊಟ್ಟಿದ್ದಾರೆ. ಇನ್ನು ಇದರಲ್ಲಿ ಸ್ಪೆಷಲ್ ಅನಿಸಿದ್ದು ಬಂದು ಪೂಜಾ ರೂಮು. ಇದು ಕೂಡ ಯಾಕಂದರೆ ಬೆಂಗಳೂರಲ್ಲಿ ಅಪಾರ್ಟ್ಮೆಂಟಲ್ಲೆಲ್ಲ ಪೂಜಾ ರೂಮ್ಗೆ ಸಪ್ರೇಟ್ ಮಾಡಲ್ವಂತೆ. ಯಾಕಂದರೆ ಹಿಂದೂ ಧರ್ಮದವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ವಲ್ಲ ಅಪಾರ್ಟ್ಮೆಂಟ್ಗಳಲ್ಲಿ. ಸೊ ಅದಕ್ಕೋಸ್ಕರ ಪೂಜೆ ರೂಮ್ನೊಂದು ಅದಕ್ಕೆ ಪ್ರಾವಿಷನ್ ಕೊಡೋಲ್ಲ, ಇವರೇ ಮಾಡಿಸ್ಕೋಬೇಕಾಗುತ್ತೆ. ಇವರು ಕೂಡ ಓನರು ಯಾರಂತ ಗೊತ್ತಿಲ್ಲ, ಅಲ್ಯೂಮಿನಿಯಮಲ್ಲೇ ಮಾಡಿಸ್ಕೊಂಡಿದ್ದಾರೆ ನೀಟಾಗಿ. ತುಂಬ ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ವಿತ್ ಗಂಟೆ ಎಲ್ಲ ಮಾಡಿಸ್ಕೊಂಡಿದ್ದಾರೆ. ಚೆನ್ನಾಗಿದೆ. ಸೇಮ್ ನಾವು ಮನೆಯಲ್ಲಿ ಹಿಂಗೆ ಕಟ್ಟಿಸ್ತೀವಲ್ಲ ದೇವ್ರ ಮನೆ, ಅದೇ ರೀತಿಯಾಗಿ ಮಾಡಿಸಿದ್ದಾರೆ. ಜೊತೆಗೆ ಇಲ್ಲೆಲ್ಲ ಸ್ಟೆಪ್ಸು ಅದೆಲ್ಲ ಕಸ್ಟಮೈಸೇಷನ್ ಅಂತೆ. ಅವ್ರು ಕೇಳಿ, ಓನರೇ ಕೇಳಿ ಮಾಡಿಸ್ಕೊಂಡಿರೋದವರು. ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಇದೆಲ್ಲ ಫೋಟೋಗಳು ಇಟ್ಕೊಳ್ಳೋಕ್ಕಾಗಿರ್ಬೋದು ಅಥವಾ ದೀಪಗಳು ಇಡೋದಕ್ಕಾಗಿರ್ಬೋದು. ಇದು ಫುಲ್ ಕಸ್ಟಮೈಸೇಷನ್ ಅಂತ. ಇದ್ರಲ್ಲಿ ಸಿಂಪಲಾಗಿ ಕೂಡ ಮಾಡಿಸ್ಕೊಬೋದು, ಚಿಕ್ಕದಾಗಿ ನಮ್ಗೆ ಎಷ್ಟು ಬೇಕಷ್ಟು. ಬಟ್ ಇವರು ಓನರ್ ಕೇಳಿ ಈ ಥರ ಎಲ್ಲ ಮಾಡಿಸ್ಕೊಂಡಿದ್ದಾರೆ ಮೇಡಮ್ ಅಂದರು. ಇಲ್ಲಿ ಸಪ್ರೇಟಾಗಿ 2 ಸ್ಟೋರೇಜು. ನಾವು ಬತ್ತಿ ಎಣ್ಣೆ ಎಲ್ಲ ಇಟ್ಕೋತೀನಿ ಅಂದರೆ, ಇದು ಅಲ್ಯೂಮಿನಿಯಂ ಆಗಿರೋದ್ರಿಂದ ನಾವು ಏನು ಎಣ್ಣೆ ಎಲ್ಲ ಇಟ್ಕೊಂಡ್ರೂ ಕೂಡ ಏನಾಗಲ್ಲ, ಒರೆಸ್ಕೊಬೋದು ನೀಟಾಗಿ. ಗಲೀಜಾಗುವಂಥದ್ದು ಆ ಥರ ಎಲ್ಲ ಏನೂ ಆಗೋಲ್ಲ. ಈ ಕಡೆಯೂ ಕೂಡ ಒಂದು ಡ್ರಾಯರ್ ಕೊಟ್ಟಿದ್ದಾರೆ. ಇದೆಲ್ಲ ಸೇಮ್ ವುಡ್ ಥರನೇ ಕಲರ್ ಕಾಂಬಿನೇಷನ್ ಕೊಟ್ಟಿರೋದ್ರಿಂದ ವುಡ್ದು ಅಂತಲೇ ಅನಿಸುತ್ತೆ. ಬಟ್ ಅದೇ ವುಡ್ಡಲ್ಲ, ಎಲ್ಲವೂ ಕೂಡ ಅಲ್ಯೂಮಿನಿಯಮ್. ಬನ್ನಿ ಇವಾಗ ಇದು ಬಂದು ಲಿವಿಂಗ್ ಏರಿಯಾ. ಇದಾದಮೇಲೆ ರೂಮ್ಗಳಿಗೆ ಹೋಗ್ಬಿಡೋಣ ಬನ್ನಿ. ಒಟ್ಟು 3 ಬೆಡ್ರೂಮ್ ಇರುವಂತಹ ಮನೆ ಇದು. ಸೊ ಇದು ಡೈನಿಂಗ್ ಹಾಲು. ಡೈನಿಂಗ್ ಹಾಲ್ ಕೂಡ ವಿಶಾಲವಾಗಿದೆ. ಇಲ್ಲೆಲ್ಲ ಬಂದು ಸ್ಟೋರೇಜ್ಗೆ ಕ್ಯಾಬಿನೆಟ್ಗಳನ್ನ ಕೊಟ್ಟಿದ್ದಾರೆ. ಈ ರೀತಿ ಗ್ಲಾಸ್ ಹಾಕಿದ್ದಾರೆ, ಕೂಲಿಂಗ್ ಗ್ಲಾಸ್ ಹಾಕಿದ್ದಾರೆ. ಕೂಲಿಂಗ್ ಗ್ಲಾಸ್ ಹಾಕಿ ನೀಟಾಗಿ ಸ್ಟೋರೇಜ್ಗೆ ಚೆನ್ನಾಗಿ ಕೊಟ್ಟಿದ್ದಾರೆ. ನಾವು ಬೆಂಗಳೂರಿಗೆ ಬರೋದು ಅಪರೂಪ. ಬಂದಾಗ ಏನು ಸಿಗುತ್ತೆ ಅದೊಂದು ಹೋಮ್ ಟೂರ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀವಿ ಅಷ್ಟೇ. ಬನ್ನಿ ಇವಾಗ. ಇದು ಬಂದು ಮಾಸ್ಟರ್ ಬೆಡ್ರೂಮು. ಮಾಸ್ಟರ್ ಬೆಡ್ರೂಮಲ್ಲಿ ಬೆಡ್ರೂಮ್ ವಿಶಾಲವಾಗಿದೆ. ಇಲ್ಲಿ ಬಾತ್ರೂಮ್ ಬರುತ್ತೆ. ಇನ್ನು ವರ್ಕ್ ನಡೀತಾ ಇದೆ ಅಪಾರ್ಟ್ಮೆಂಟ್ ಅಲ್ವಾ. ಸೊ ಇಲ್ಲಿ ಬಾತ್ರೂಮು, ಸಪ್ರೇಟ್ ಟಾಯ್ಲೆಟ್ ಕೂಡ ಆ ಕಡೆ ಸೈಡು
ಅದಕ್ಕೆ ಒಂದು ಪಾರ್ಟಿಷನ್ ಮಾಡಿದ್ದಾರೆ. ಪಾರ್ಟಿಷನ್ ಮಾಡಿ ಟಾಯ್ಲೆಟ್ಗೆ ಸ್ಪೇಸನ್ನು ಕೊಟ್ಟಿದ್ದಾರೆ. ಪಾಪ ಇನ್ನು ಇಲ್ಲಿ ಬಂದು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಇದು ಓಪನ್ ಮಾಡಿದ್ರೆ ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಸೊ ಇಲ್ಲಿ ಮಿರರ್ ಕೊಟ್ಟಿದ್ದಾರೆ, ಇಲ್ಲೂ ಕೂಡ ಸ್ಟೋರೇಜ್ ಇದೆ. ಇಲ್ಲಿ ಬಂದು ಡ್ರಾಯರ್ಗಳು ಕೊಟ್ಟಿದ್ದಾರೆ. ಎಲ್ಲ ಫುಲ್ ಅಲ್ಯೂಮಿನಿಯಮಲ್ಲೇ ಮಾಡಿರುವಂಥದ್ದು, ನೀಟಾಗಿದೆ. ಅವ್ರು ಆ್ಯಕ್ಚುಲಿ ನೋಡಿದ್ರೆ ಬೈಕೋಬೋದು, ಏನು ಇವರು ಅಲ್ಯೂಮಿನಿಯಂ ಕೆಲಸ ನೋಡ್ಲಿಕ್ಕಂತ ಬಂದಿದ್ದಾರೆ, ಎಲ್ಲ ಫುಲ್ ಹೋಮ್ ಟೂರ್ ಮಾಡ್ಕೋತಾ ಇದ್ದಾರೆ ಅಂತ ನೋಟು. ಬಟ್ ಅವರಿಗೂ ಯೂಸ್ ಆಗುತ್ತೆ, ಅವ್ರ ಕೆಲಸನೇ ತೋರಿಸ್ತಾ ಇದ್ದೀವಿ ನಾವು. ಆ್ಯಕ್ಚುಲಿ ಇದು ಬಹಳ ಬೇಕಾಗಿರುವಂತಹ ಜಾಗ. ಮೊಬೈಲ್ಗಳನ್ನು ಚಾರ್ಜ್ಗೆ ಹಾಕಿದಾಗ ಮೊಬೈಲ್ ಇಡೋದಕ್ಕೆ ಅಂತ ಅಂದ್ಬಿಟ್ಟು, ಮೊಬೈಲ್ ಆಗಿರ್ಬೋದು, ಬೇರೆ ಏನೇ ಚಾರ್ಜ್ಗೆ ಹಾಕಿದಾಗ, ಏರ್ ಡ್ರೈಯರ್ ಆಗಿರ್ಬೋದು, ಇಲ್ಲಿ ಇಟ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಚೆನ್ನಾಗಿದೆ. ಇನ್ನು ಇದು ಬಂದು ಸ್ಲೈಡಿಂಗ್ ವಾರ್ಡ್ರೋಬ್ ಮಾಡಿದ್ದಾರೆ. ಇದು ಭಾಳ ಇಷ್ಟ ಆಯಿತು, ಯಾಕಂದರೆ ಸ್ಪೇಸು ಉಳಿಯುತ್ತೆ ನಮಗೆ. ಡೋರ್ ಆದರೆ ಓಪನ್ ಮಾಡಿದ್ರೆ ಸ್ಪೇಸ್ ಬೇಕು, ಯಾಕಂದರೆ ನಾವು ಅಲ್ಲಿ ಈಗ ಮನೆ ಕಟ್ಸಿದ್ದೀವಲ್ಲ, ಅದೆಲ್ಲ ರೂಮ್ ಸ್ವಲ್ಪ ಚಿಕ್ಕದಿರೋದ್ರಿಂದ ಸ್ಲೈಡಿಂಗೇ ಮಾಡಿಸ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ ಈ ರೀತಿ ಸ್ಲೈಡಿಂಗ್ ಮಾಡಿಸ್ಕೊಂಡ್ರೆ ಅನುಕೂಲ ಆಗುತ್ತೆ. ಇದ್ರ ಪ್ರೈಸ್ ಎಲ್ಲ ನಿಮಗೆ ಇನ್ನೊಂದು ಇವ್ರು ಇಂಟೀರಿಯರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಮಗೆ ಆ ಒಂದು ವಿಡಿಯೋದಲ್ಲಿ ಎಷ್ಟಾಗಿದೆ ಇದಕ್ಕೆಲ್ಲ ರೇಟ್ ಅಂತ ತಿಳಿಸಿರ್ತೀನಿ. ಇಲ್ಲಿ ಜಸ್ಟ್ ಹಾಗೆ ನೀವು ಡಿಸೈನು ಹೋಮ್ ಟೂರ್ ಥರ ನೋಡ್ಕೊಳ್ಳಿ. ಈ ರೀತಿಯಾಗಿ ಶೆಲ್ಫೆಲ್ಲ ಇದು ಹ್ಯಾಂಗರ್ ಥರ ಇಟ್ಟಿಲ್ಲ, ಯಾಕಂದರೆ ಇವ್ರು ಕಸ್ಟಮೈಸ್ ಮಾಡಿಸ್ಕೊಂಡಿರೋದಂತೆ. ಓನರೇ ಜಸ್ಟ್ ನಮಗೆ ಶೆಲ್ಫ್ಗಳು ಮಾತ್ರ ಬೇಕು ಅಂತ ಅಂದ್ಬಿಟ್ಟು ಹಾಕ್ಸ್ಕೊಂಡಿದ್ದಾರೆ. ಸೊ ಇಲ್ಲಿ 2 ಡ್ರಾಯರನ್ನು ಕೂಡ ಅಲ್ಯೂಮಿನಿಯಮಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕ್ಲೋಸ್ ಮಾಡೋಣ. ಎಲ್ಲ ಸಾಫ್ಟ್ ಕ್ಲೋಷರ್, ತುಂಬ ಚೆನ್ನಾಗಿದೆ. ಏನೋ ಒಂಥರ ದಡ ಬಡ ಆ ರೀತಿ ಎಲ್ಲ ಸೌಂಡ್ ಇಲ್ಲ. ಇನ್ನು ಇಲ್ಲಿಯೂ ಕೂಡ ಒಂದು ವಾರ್ಡ್ರೋಬನ್ನು ಮಾಡಿದ್ದಾರೆ. ಇನ್ನು ಈ ಕಡೆ ಸೈಡ್ ಕೂಡ ತುಂಬ ಒಳ್ಳೆಯ ರಾಯಲ್ ಲುಕ್ಕನ್ನು ಕೊಡ್ತಾ ಇದೆ. ಆ್ಯಕ್ಚುಲಿ ಕಲರ್ ಕಾಂಬಿನೇಷನ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲಿ 2 ಡ್ರಾಯರ್, ಇಲ್ಲೊಂದು ಡ್ರಾಯರನ್ನು ಕೊಟ್ಟಿದ್ದಾರೆ. ಇನ್ನೊಂದು ವಿಶೇಷ ಬಂದು ಇಲ್ಲಿ ಏನಿದೆ, ಇದೊಂದು ಸ್ಪೇಸು, ಇದನ್ನು ಅವರು ಈ ರೀತಿಯಾಗಿ ಹ್ಯಾಂಗರ್ ಹಾಕ್ಲಿಕ್ಕೆ ಕೊಟ್ಟಿದ್ದಾರೆ. ಯಾಕಂದರೆ ನಾವು ತಂದು ಬಟ್ಟೆ ಎಲ್ಲ ಸಿಗಿಸ್ತೀವಲ್ಲ, ಗೋಡೆಗೆ ಹೊಡ್ಕೊಂಡಿರ್ತೀವಿ, ಇದನ್ನು ಇವರು ಆ್ಯಕ್ಚುಲಿ ಇದರಲ್ಲೇ ಒಂದು ಪ್ರಾವಿಷನ್ ಥರ ಮಾಡಿ ಕೊಟ್ಟಿದ್ದಾರೆ. ಎಲ್ಲೂ ಕಾಣಲ್ಲ, ರೂಮಲ್ಲೆಲ್ಲೂ ಕಾಣಲ್ಲ ಕೋಡಾಗಿ. ಸೊ ಇದನ್ನು ಹಿಂಗೆ ತಳ್ಳಿಬಿಟ್ರೆ ಮುಗೀತು, ಈ ಥರ ಮಾಡಿದ್ದಾರೆ. ಇನ್ನು ಇಲ್ಲಿ ಬಂದು ಬೆಡ್ ಟೇಬಲ್ ಕೂಡ ಒಂದು ಅಲ್ಯೂಮಿನಿಯಮಲ್ಲೇ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಚಾರ್ಜ್ಗೆ ಹಾಕಿದಾಗ ಇಲ್ಲಿ ಇಡ್ಬೋದು, ಯಾಕಂದರೆ ಇಲ್ಲಿ ಕಾಟ್ ಪಕ್ಕನೇ ಇದು ಬರುತ್ತೆ. ಸೊ ಇಲ್ಲೂ ಕೂಡ ಎಕ್ಸ್ಟ್ರಾ ಒಂದು ಟೇಬಲ್ ಏನು ತರಬೇಕಾದಂತಹ ಅವಶ್ಯಕತೆ ಇಲ್ಲ. ಏನಾದರೂ ಇಟ್ಕೊಳ್ಳೋ ಅಂಥದ್ದಿದ್ದರೆ ಎಲ್ಲವನ್ನು ಕೂಡ ಇಲ್ಲೇ ಇಟ್ಕೊಬೋದು. ಇದಿಷ್ಟು ಈ ಒಂದು ಅಪಾರ್ಟ್ಮೆಂಟ್ನ ಮಾಸ್ಟರ್ ಬೆಡ್ರೂಮ್ನ ಒಂದು ಟೂರ್ ಆಗಿರುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಇನ್ನೊಂದು ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇನ್ನು ಇದು ಬಂದು ಚಿಲ್ಡ್ರನ್ಸ್ ರೂಮ್. ಇದು ಅಂದರೆ ಮಕ್ಕಳಿಗೆ ಅಂತ ಮಾಡಿಸ್ಕೊಂಡಿರುವಂತಹ ರೂಮು. ಇದು ಕೂಡ ಅಷ್ಟೇ, ಇದು ರೂಮ್ ಬರುತ್ತೆ, ಅಲ್ಲಿ ಬಾತ್ರೂಮ್ ಬರುತ್ತೆ, ಇಲ್ಲಿ ಬಾತ್ರೂಮ್ ಬರುತ್ತೆ. ಇನ್ನು ಇಲ್ಲಿ ಬಂದು ಸೇಮ್, ಇಲ್ಲಿ ಮಕ್ಕಳು ಇರೋದ್ರಿಂದ ಸ್ಟೋರೇಜ್ ಸ್ವಲ್ಪ ಜಾಸ್ತಿ ಬೇಕಾಗುತ್ತಲ್ಲ, ಬುಕ್ಸ್ನೆಲ್ಲ ಇಟ್ಕೊಳ್ಳೋಕ್ಕೆ ಈ ರೀತಿಯಾಗಿ ನಿಮಗೆ ಒಂದು ಶೆಲ್ಫ್ಗಳನ್ನು ಕೊಟ್ಟಿದ್ದಾರೆ, ಕ್ಯಾಬಿನೆಟನ್ನು, ಸ್ಟೋರೇಜ್ ಕ್ಯಾಬಿನೆಟನ್ನು ಕೊಟ್ಟಿದ್ದಾರೆ. ಇಲ್ಲಿಯೂ ಅಷ್ಟೇ ಸೇಮ್, ಬುಕ್ಸ್ಗಳೆಲ್ಲ ಆರಾಮಾಗಿ ಜೋಡಿಸ್ಕೊಬೋದು. ಇಲ್ಲಿ ಬಂದು ವಿತ್ ಸ್ಟಡಿ ಟೇಬಲ್ ರೀತಿ ಅಲ್ಯೂಮಿನಿಯಮಲ್ಲೇ ಮಾಡಿಕೊಟ್ಟಿದ್ದಾರೆ. ಸೊ ನಾವು ಮಾಪ್ ಮಾಡಿದಾಗ, ಮನೆ ಒರೆಸುವಾಗ ಎಲ್ಲ ಈ ನಾರ್ಮಲ್ ಟೇಬಲ್ ತಂದರೆ ಟಚ್ ಆದರೆ ಎಲ್ಲ ಅದು ಫಾರ್ಮಿಕ ಎಲ್ಲ ಹಿಡ್ದೋಗುತ್ತಲ್ಲ, ಆ ರೀತಿ ಏನೂ ಪ್ರಾಬ್ಲಮ್ ಆಗೋಲ್ಲ. ಸೊ ಇದು ಚೆನ್ನಾಗಿ ಮಾಡಿದ್ದಾರೆ. ಸ್ಟಡಿ ಟೇಬಲ್, ಎಕ್ಸ್ಟ್ರಾ ಟೇಬಲ್ ತರೋಂಗಿಲ್ಲ. ಇದಕ್ಕೂ ಕೂಡ ಡ್ರಾಯರ್ಗಳನ್ನು ಕೊಟ್ಟಿದ್ದಾರೆ. ಇದು ಕೂಡ ಸ್ಟೋರೇಜ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ ಇದೊಂಥರ. ಸೊ 3 ಮಕ್ಕಳು ಓದ್ಬೋದು, ಬಟ್ 2 ಸ್ಟೋರೇಜ್ ಮಾತ್ರ ಕೊಟ್ಟಿದ್ದಾರೆ. ಇದೆಲ್ಲ ಸೇಮ್. ಇಲ್ಲಿ ಬಂದು ಏನೋ ವಾಸ್ತು ಪ್ರಕಾರ ಕಾಟು ಎದುರುಗಡೆ ಡ್ರೆಸ್ಸಿಂಗ್ ಯೂನಿಟ್ ಇಡಬಾರ್ದಂತೆ, ಬಟ್ ಜಾಗ ಇಲ್ಲ ಅಂತ ಅಂದ್ಬಿಟ್ಟು ಇವ್ರು ಏನು ಮಾಡಿದ್ದಾರೆ, ಈ ರೀತಿಯಾಗಿ ಹೈಡ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಯೂನಿಟ್ನೇ ಹೈಡ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿ ಮಿರರ್ ಬರುತ್ತೆ. ಇದು ಅಷ್ಟೇ, ಓಪನ್ ಮಾಡಿದ್ರೆ ಒಳಗಡೆ ಸ್ಟೋರೇಜ್ ಇದೆ. ಇಲ್ಲಿ ಬಂದು ಡ್ರಾಯರನ್ನು ಕೊಟ್ಟಿದ್ದಾರೆ. ಇದೆಲ್ಲವೂ ಕೂಡ ಇಲ್ಲೂ ಬುಕ್ಸನ್ನು ಜೋಡಿಸ್ಕೊಬೋದು. ಇದಕ್ಕೂ ಕೂಡ ಸಪ್ರೇಟ್ ಸ್ಟೋರೇಜ್ ರೀತಿಯಾಗಿ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಪಕ್ಕದ ರೂಮಲ್ಲಿ, ಮಾಸ್ಟರ್ ಬೆಡ್ರೂಮಲ್ಲಿ ಹ್ಯಾಂಗರ್ ಎಲ್ಲ ಹಾಕಿದ್ದಕ್ಕೆ ಕೊಟ್ಟಿದ್ದಾರಲ್ಲ, ಅದೇ ರೀತಿಯಾಗಿ ಇಲ್ಲೊಂದು ಮಾಡಿದ್ದಾರೆ ನೋಡಿ. ಯೂನಿಫಾರ್ಮ್ಸ್ ಎಲ್ಲ ಮಕ್ಕಳದು ಇಲ್ಲಿ ಬೇಕಾದ್ರೆ ಸಿಗಿಸ್ಕೋಬೋದು. ಚೆನ್ನಾಗಿ ಮಾಡಿದ್ದಾರೆ ಆ್ಯಕ್ಚುಲಿ ಇದು. ಇನ್ನು ಇಲ್ಲಿ ಬಂದು ಇಲ್ಲಿ ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಎಲ್ಲ ಅಲ್ಯೂಮಿನಿಯಮಲ್ಲೇ ಮಾಡಿದ್ದಾರೆ. ಜೊತೆಗೆ ಇದು ಅವ್ರು ಸಜ್ಜಾ ಕೊಟ್ಟಿರಲಿಲ್ವಂತೆ ಅಪಾರ್ಟ್ಮೆಂಟಲ್ಲಿ. ಸೊ ಅಲ್ಯೂಮಿನಿಯಮಲ್ಲೇ ಸಜ್ಜಾ ಮಾಡಿಬಿಟ್ಟಿದ್ದಾರೆ.
ಫುಲ್ ಕಂಪ್ಲೀಟ್ ಸಜ್ಜೆ ಏನಿದೆ ಎಲ್ಲವೂ ಕೂಡ ಅಲ್ಯೂಮಿನಿಯಮಲ್ಲೇ ಮಾಡಿ ಅದಕ್ಕೆಲ್ಲ ಡೋರ್ಗಳನ್ನು ಅಲ್ಯೂಮಿನಿಯಮಲ್ಲೇ ಕೊಟ್ಟಿದ್ದಾರೆ. ಇದೊಂದು ವಾರ್ಡ್ರೋಬ್ ಇದೆ, 2 ಡ್ರಾಯರು, ಒಂದು ವಾರ್ಡ್ರೋಬ್ ಮಾಡಿದ್ದಾರೆ. ಇನ್ನು ಇಲ್ಲೂ ಕೂಡ 2 ಮಕ್ಳು ಇರಲಿಕ್ಕೆ ಅಂತ ಅನಿಸುತ್ತೆ 2 ವಾರ್ಡ್ರೋಬ್ ಎಲ್ಲ ನೀಟಾಗಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ 3 ಡ್ರಾಯರ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಶೆಲ್ಫನ್ನು ಕೊಟ್ಟಿದ್ದಾರೆ. ಇನ್ನು ಇದನ್ನು ಬಿಟ್ಟರೆ ಸೇಮ್ ಆ ರೂಮಲ್ಲಿ ಮಾಡಿದ್ರಲ್ಲ ಒಂದು ಟೇಬಲ್ಲು, ಅದೇ ರೀತಿಯಾಗಿ ಇಲ್ಲಿ ಮಾಡಿದ್ದಾರೆ ಪ್ಲಗ್ ಹಾಕೊಳ್ಳೋದಕ್ಕೆ. ಸೊ ಇಲ್ಲಿ ಡ್ರಾಯರ್ ಇದೆ, ಇದೊಂದು ಸ್ಟೋರೇಜ್ ಯೂನಿಟ್ ವಿತ್ ಶೆಲ್ಫ್ಸ್ ಕೊಟ್ಟಿದ್ದಾರೆ. ಇದಿಷ್ಟು ಈ ಒಂದು ಅಪಾರ್ಟ್ಮೆಂಟ್ನ 2ನೇ ಒಂದು ಬೆಡ್ರೂಮಿನ ಟೂರ್ ಆಗಿರುತ್ತೆ. ಬನ್ನಿ ಇವಾಗ 3ನೇ ರೂಮಿಗೆ ಕರ್ಕೊಂಡು ಹೋಗ್ತೀನಿ. ಇದು ಬಂದು ಆ್ಯಕ್ಚುಲಿ ಗೆಸ್ಟ್ ರೂಮ್ ಥರ ಮಾಡಿದ್ದಾರೆ. ಇಲ್ಲಿ ಡೋರ್ಸ್ ಬಂದು ಸ್ಲೈಡಿಂಗ್ ಡೋರ್ ಮಾಡಿಲ್ಲ, ಇದಕ್ಕೆ ರೇಟ್ ಕಡಿಮೆ ಆಗುತ್ತಂತೆ, ಅಂದರೆ ಸ್ಲೈಡಿಂಗ್ ಡೋರ್ಗಿಂತ ಇದಕ್ಕೆ ಕಡಿಮೆ ಆಗುತ್ತಂತೆ. ಸೊ ಈ ರೀತಿಯಾಗಿ ಓಪನ್ ಡೋರ್ ಥರ ಮಾಡಿದ್ದಾರೆ. ಇದಷ್ಟು 2 ವಾರ್ಡ್ರೋಬನ್ನು ಕೊಟ್ಟಿದ್ದಾರೆ, ಎಲ್ಲ ಫುಲ್ ಕಂಪ್ಲೀಟಾಗಿ ಅಲ್ಯೂಮಿನಿಯಮಲ್ಲೇ ಮಾಡಿರೋವಂಥದ್ದು. ಇನ್ನು ಇಲ್ಲಿ ಬಂದು ಸಪ್ರೇಟ್ ಏನಾದರೂ ಸ್ಟೋರೇಜ್ ಇಟ್ಕೋಬೇಕು ಅಂತಂದರೆ ಒಂದು ಪ್ರಾವಿಷನನ್ನು ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಡ್ರೆಸ್ಸಿಂಗ್ ಯೂನಿಟ್ ಏನು ಮಾಡಲಿಲ್ಲ ಇವರು. ಇಲ್ಲಿ ಬಂದರೆ ಬಾತ್ರೂಮು. ಸೊ ಇದು ಒಂದು ಬಾತ್ರೂಮ್ ಇದೆ, ಬಾತ್ರೂಮ್ ಕೂಡ ವಿಶಾಲವಾಗಿ ಮಾಡಿದ್ದಾರೆ. ಇಲ್ಲೇ ಒಂದು ಮಿರರನ್ನು ಕೊಟ್ಬಿಟ್ಟಿದ್ದಾರೆ. ಸಪ್ರೇಟಾಗಿ ಡ್ರೆಸ್ಸಿಂಗ್ ಯೂನಿಟ್ ಏನು ಮಾಡಲ್ಲ, ಗೆಸ್ಟ್ ರೂಮ್ ಆಗಿರೋದ್ರಿಂದ ಒಂದು ಮಿರರನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದಿಷ್ಟು 3ನೇ ಬೆಡ್ರೂಮಿನ ಒಂದು ಟೂರ್ ಆಗಿರುತ್ತೆ. ಬನ್ನಿ ಇವಾಗ ಇನ್ನು ಆವಾಗಲೇ ಹೇಳ್ದಂಗೆ ಇಲ್ಲಿ ಡೈನಿಂಗ್ ಹಾಲ್ ಬರುತ್ತೆ. ಡೈನಿಂಗ್ ಹಾಲಲ್ಲೆಲ್ಲ ಇಲ್ಲಿ ಸ್ಟೋರೇಜ್ ಕ್ಯಾಬಿನೆಟ್ಗಳನ್ನು ಕಂಪ್ಲೀಟಾಗಿ ಅಲ್ಯೂಮಿನಿಯಮಲ್ಲೇ ಕೊಟ್ಟಿದ್ದಾರೆ. ಇನ್ನು ಇವಾಗ ಹೆಣ್ಮಕ್ಳಿಗೆ ಪ್ರಿಯವಾದಂತಹ ಒಂದು ಅಡುಗೆ ಮನೆ ಹೆಂಗೆ ಮಾಡಿದ್ದಾರೆ ಅಂತಂದರೆ ಓಪನ್ ಕಿಚನ್ ರೀತಿಯೇ ಮಾಡಿಸ್ಕೊಂಡಿದ್ದಾರೆ ಓನರು. ಚೆನ್ನಾಗಿದೆ. ಕಲರ್ ಕಾಂಬಿನೇಷನ್ ಏನೋ ಬೇರೆ ಇತ್ತಂತೆ ಇದು, ಬಟ್ ಕೊನೆಯಲ್ಲೇನೋ ಯೆಲ್ಲೋ ಕಲರ್ ಬೇಕು ಅಂತ ಅಂದ್ಬಿಟ್ಟು ಯೆಲ್ಲೋ ಕಲರ್ ಮಾಡಿಸ್ಕೊಂಡಿದ್ದಾರೆ. ಇದು ಅಷ್ಟೇ ಅಪಾರ್ಟ್ಮೆಂಟ್ಗಳಲ್ಲಿ ಸಜ್ಜಾ ಕೊಡ್ತಾರೇನೋ ಗೊತ್ತಿಲ್ಲ, ಈ ಒಂದು ಅಪಾರ್ಟ್ಮೆಂಟ್ಗೆ ಸಜ್ಜಾನ ಕೊಟ್ಟಿರಲಿಲ್ವಂತೆ, ಅದಕ್ಕೆ ಅಲ್ಯೂಮಿನಿಯಮಲ್ಲೇ ಮಾಡ್ಕೊಂಡ್ಬಿಟ್ಟಿದ್ದಾರೆ ಫುಲ್. ಏನು 200 to 250 kg ಅಷ್ಟು ವೆಯ್ಟ್ ತಡೆಯುತ್ತಂತೆ ಮೇಲ್ಗಡೆ. ಸೊ ಮಾಡಿ ಇಲ್ಲಿ ಈ ರೀತಿಯಾಗಿ ನಿಮಗೆ ಸ್ಟೋರೇಜ್ಗೆ ಡೋರ್ಗಳನ್ನು ಹಾಕ್ಬಿಟ್ಟಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ಅದೇ ರೀತಿಯಾಗಿ ಮಾಡಿದ್ದಾರೆ, ಈ ಕಡೆ ಸೈಡು. ಇಲ್ಲಿ ಬಂದು ಗಾಳಿ ಬೆಳಕಿಗೆ ವಿಂಡೋ ಬಂದಿದೆ ಅಷ್ಟೇ. ಇನ್ನು ಇವಾಗ ಬನ್ನಿ ಇದು ನೋಡೋಣ. ಸಿಂಕ್ ಇಲ್ಲಿ ಇರೋದ್ರಿಂದ ಸಿಂಕ್ಗೆ ಈ ರೀತಿಯಾಗಿ ವೆಂಟಿಲೇಷನ್ಗೆ ಒಂದು ಗಾಳಿ ಆಡಲಿಕ್ಕೆ ಒಂದು ಜಾಲರಿ ಥರ ಹಾಕಿದ್ದಾರೆ. ಇಲ್ಲಿ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ನೆಕ್ಸ್ಟ್ ಇಲ್ಲಿ ಬಂದು ಅದು ಸ್ಟೋರೇಜ್ ಸ್ಪೇಸ್ ಅಷ್ಟೇ. ಇದೆಲ್ಲ ಏನಾರು ಇಟ್ಕೊಳ್ಳೋಕ್ಕೆ ಬಾಕ್ಸ್ ಎಲ್ಲ ಇಲ್ಲಿ ಬಂದು ಇದು ಚೆನ್ನಾಗಿ ಮಾಡಿದ್ದಾರೆ. ಆ್ಯಕ್ಚುಲಿ ಅವ್ರು ತೋರಿಸಿದ್ರು ಆವಾಗಲೇ. ಇದು ಒಂದು ಮ್ಯಾಜಿಕ್ ಕಾರ್ನರ್ ಅಂತ, ಯಾಕಂದರೆ ಆ ಮೂಲೆಯಲ್ಲಿ ಸಾಮಾನ್ಯ ಅಡುಗೆ ಮನೆ ಮಾಡಿದ್ರೆ ಮೂಲೆ ಎಲ್ಲ ವೇಸ್ಟ್ ಆಗುತ್ತಲ್ಲ, ಇವ್ರು ಆ ಥರ ಮಾಡಿಲ್ಲ. ಇದು ನೋಡಿ, ಇದು ಹಿಂಗೆ ಓಪನ್ ಆಗುತ್ತೆ. ಇದೆಲ್ಲವನ್ನು ಕೂಡ ತೆಗಿಬೋದು. ನಿಮಗೆ ಆ ಇಂಟೀರಿಯರ್ ಎಕ್ಸ್ಪ್ಲೈನ್ ಮಾಡಿದಾರಲ್ಲ ಆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಈ ರೀತಿ ಬಂದರೆ ಸೊ ಇದು ಕಾರ್ನರಿಂದ ಈ ರೀತಿ ಬರುತ್ತೆ. ಇದನ್ನು ಕೂಡ ನೀವು ಹಿಂಗೆ ಎಳ್ಕೊಬೋದು. ಸೊ ಇದೆಲ್ಲವನ್ನು ಕೂಡ ರಿಮೂವ್ ಮಾಡಿ ವಾಶ್ ಮಾಡ್ಕೋಬೋದು. ಯಾವುದೇ ಎಲ್ಲವೂ ಕೂಡ ವಾಷಬಲ್ ಆಗಿರುತ್ತೆ ಮತ್ತು ವಾಟರ್ ಪ್ರೂಫ್ ಕೂಡ ಆಗಿರುತ್ತೆ. ಹಿಂಗೆ ತಳ್ಳಿದರೆ ಕಂಪ್ಲೀಟಾಗಿ ಫುಲ್ ಕಾರ್ನರ್ ನಿಮಗೆ ಯೂಸ್ ಆಗುತ್ತೆ. ಇವಾಗ ಕ್ಲೋಸ್ ಮಾಡೋಣ. ಇನ್ನು ಇಲ್ಲಿ ಬಂದು ಸ್ಟೋರೇಜ್ಗಷ್ಟೇ ಒಂದು ಶೆಲ್ಫ್ ಹಾಕಿದ್ದಾರೆ. ಇನ್ನು ಇಲ್ಲಿ ಬಂದು ಬ್ಯಾಸ್ಕೆಟ್ಗಳು. ಇಲ್ಲೂ ಕೂಡ ಒಂದು ಬ್ಯಾಸ್ಕೆಟ್ ಇಟ್ಟಿದ್ದಾರೆ ಈ ಥರ. ಇನ್ನು ಇಲ್ಲಿ ಬಂದು ದೊಡ್ಡ ಸೈಜಲ್ಲಿ ಬ್ಯಾಸ್ಕೆಟ್ ಇಟ್ಟಿದ್ದಾರೆ. ಇದು ನೀರು ಬಿದ್ದರೂ ಏನೂ ಆಗೋಲ್ಲ, ಒರೆಸ್ಕೊಬೋದು, ಆರಾಮಾಗಿ ಒರೆಸ್ಕೊಬೋದು. ಸೊ ಏನು ಪ್ಲೈವುಡ್ ಥರ ಇದಾಗುತ್ತೆ ಅಂತ ಅಂದರೆ ಎಡ್ದೋಗುತ್ತೆ ಫಾರ್ಮಿಕ್ಕೆಲ್ಲ ಅಂತ ಏನು ಅಂದ್ಕೊಳ್ಳೋಂಗಿಲ್ಲ. ಇಲ್ಲಿ ಕೂಡ ಬ್ಯಾಸ್ಕೆಟ್ 2 ದೊಡ್ಡ ಬ್ಯಾಸ್ಕೆಟ್ ಇಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದು ಈ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಇಟ್ಕೊತೀವಲ್ಲ, ಅದಕ್ಕೋಸ್ಕರ ಇದೊಂಥರ ಬೇರೆ ಥರ ಪ್ಲಾಸ್ಟಿಕ್ ಕೊಟ್ಟಿದ್ದಾರೆ. ಇದಕ್ಕೊಂದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಆಗುತ್ತಂತೆ. ಸೊ ಎಕ್ಸ್ಟ್ರಾ ಚಾರ್ಜನ್ನು ತೊಗೊಂಡು ಈ ಒಂದು ಬ್ಯಾಸ್ಕೆಟನ್ನು ಬೇರೆ ಬೇರೆ ಸೈಜಲ್ಲಿ, ಇದು ಚಿಕ್ಕ ಬ್ಯಾಸ್ಕೆಟು, ಇದು ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಇದೆ, ಇದು ಇನ್ನೂ ದೊಡ್ಡ ಸೈಜ್ ಇದೆ. ಇವೆಲ್ಲವೂ ಕೂಡ ರಿಮೂವಬಲ್ಲು. ಎಲ್ಲವನ್ನು ಕೂಡ ವಾಚೆ ತೊಗೊಂಡು ವಾಶ್ ಮಾಡೋವಂಥದ್ದೇ. ಎಲ್ಲವನ್ನು ವಾಶ್ ಮಾಡ್ಕೋದು. ಜೊತೆಗೆ ವೆಂಟಿಲೇಷನ್ಗೆ ಇಲ್ಲೊಂದು ಜಾಲ್ದಿಯನ್ನು ಕೂಡ ಹಾಕಿದ್ದಾರೆ. ಇನ್ನು ಇಲ್ಲಿ ಇದು ಹೆಣ್ಮಕ್ಳಿಗೆ ಸ್ಟೋರೇಜ್ ಎಷ್ಟಿದ್ರೂ ಯೂಸ್ ಆಗುತ್ತೆ, ಅದಕ್ಕೋಸ್ಕರ ಇಲ್ಲಿ ಕೂಡ ಸ್ಟೋರೇಜ್ ಯೂನಿಟನ್ನು ಮಾಡಿದ್ದಾರೆ. ಇಲ್ಲಿ ಸ್ಟೋರೇಜ್ ಯೂನಿಟು. ಇಲ್ಲಿ ಬಂದು ಓವನ್ನೆಲ್ಲ ಇಟ್ಕೊಬೋದು. ಇಲ್ಲಿ ಪ್ಲಗ್ ಹೊರಗಡೆ ಇರೋದ್ರಿಂದ ಇಲ್ಲೊಂದು ಹೋಲ್ ಮಾಡಿದ್ದಾರೆ. ಇಲ್ಲೊಂದು ಹೋಲ್ ಮಾಡಿ ಪ್ಲಗ್ ಪಾಯಿಂಟ್ನ ಹೊರಗಡೆ ಕೊಟ್ಕೊಬೋದು. ಇದು ಕ್ಯಾಪ್ ಬರುತ್ತಂತೆ, ಇದು ಹಿಂಗೆ ಇರಲ್ಲ,
ವೈರ್ ಹಾಕಿದ್ಮೇಲೆ ಕ್ಯಾಪ್ ಹಾಕ್ಕೊಡ್ತೀವಿ ಮೇಡಮ್ ಅಂತ ಹೇಳಿದ್ದಾರೆ. ಸೊ ಈ ರೀತಿಯಾಗಿ ಬರುತ್ತೆ. ಇಲ್ಲಿ ಕೂಡ ಸ್ಟೋರೇಜ್ ಸ್ಪೇಸು. ಇನ್ನು ಇಲ್ಲಿ ಬಂದು ಮಿಕ್ಸರು ಗ್ರೈಂಡರ್ ಎಲ್ಲ ಇಟ್ಕೋಬೋದಂತೆ. ಇದಕ್ಕೊಂದು ವೀಲನ್ನು ಕೊಟ್ಟಿದ್ದಾರೆ. ವೀಲ್ ಕೊಟ್ಟು ಇದನ್ನು ಆಚೆ ತೊಗೋಬೋದು. ಗ್ರೈಂಡರ್ನ ಆಚೆ ತೊಗೊಂಡು ಮತ್ತೆ ಒಳಗಡೆ ಕ್ಲೋಸ್ ಮಾಡಿಕೊಂಡು ಇದನ್ನ ಈ ರೀತಿಯಾಗಿ ಕ್ಲೋಸ್ ಮಾಡಿಬಿಡ್ಬೋದು. ಸೊ ಇದಿಷ್ಟು ಈ ಮನೆಯ ಕಿಚನ್. ಇನ್ನೊಂದು ಈ ಕಿಚನ್ ಪಕ್ಕನೇ ಒಂದು ಯುಟಿಲಿಟಿ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಂದು ವಾಷಿಂಗ್ ಮಿಷಿನ್ ಎಲ್ಲ ಇಟ್ಕೊಬೋದು. ಜೊತೆಗೆ ಇದಕ್ಕೂ ಕೂಡ ಅಲ್ಯೂಮಿನಿಯಮಲ್ಲೇ ಒಂದು ಸ್ಟೋರೇಜ್, ಈ ಸೋಪಿನ ಪುಡಿ ಆಗಿರ್ಬೋದು ಅಥವಾ ಲಿಕ್ವಿಡ್ ಆಗಿರ್ಬೋದು, ಫೆನೈಲ್ಗಳು ಎಲ್ಲವನ್ನು ಕೂಡ ಇಲ್ಲಿ ಇಟ್ಕೊಬೋದು. ಜೊತೆಗೆ ಇಲ್ಲೂ ಒಂದು ಮಾಡಿದ್ದಾರೆ ನೋಡಿ. ಇಲ್ಲಿ ಬಂದು ಹ್ಯಾಂಗರ್ ಕೊಟ್ಟಿದ್ದಾರೆ ಒಂದು, ಈ ಮಾಪ್ಗಳನ್ನು ಸಿಕ್ಸೋದಾಗಿರ್ಬೋದು. ಈ ಮಾಪ್ಗಳನ್ನು ಸಿಕ್ಸ್ಕೊಳ್ಳೋಕ್ಕೆ ಬರಲಾಗಿರಲಿ ಎಲ್ಲ ಸಿಕ್ಸ್ಕೊಳ್ಳೋಕ್ಕೆ ಇಲ್ಲಿ ಎಲ್ಲೂ ಕಾಣಲ್ಲ, ಹೊರಗಡೆ ಸೈಡೆಲ್ಲೂ ಇಡೋಂಗಿಲ್ಲ. ಎಲ್ಲವನ್ನು ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮೊರ, ಕಸದ ಮೊರ ಎಲ್ಲ ಇಲ್ಲೇ ಇಟ್ಕೋಬೋದು. ಒಂದು ಡಸ್ಟ್ಬಿನ್ ಕೂಡ ಒಳಗಡೆ ಚಿಕ್ಕದಾಗಿ ಡಸ್ಟ್ಬಿನ್ ಕೂಡ ಇಟ್ಕೋಬೋದಾಗಿದೆ. ಸೊ ಯುಟಿಲಿಟಿಯಲ್ಲೂ ಕೂಡ ಅಲ್ಯೂಮಿನಿಯಂ ಮಾಡಿದ್ದಾರೆ. ಅಲ್ಯೂಮಿನಿಯಂ ಆಗಿರೋದ್ರಿಂದ ಏನು ನೀರು ಬಿದ್ದರೂ ಕೂಡ ಏನೂ ಆಗೋಲ್ಲ. ಚೆನ್ನಾಗಿ ಮಾಡಿದ್ದಾರೆ. ಪ್ಲ್ಯಾನಿಂಗ್ ಒಟ್ಟನೆ ಇಂಟೀರಿಯರು ಚೆನ್ನಾಗಿ ಮಾಡಿಸ್ಕೊಂಡಿದ್ದಾರೆ. ಸೊ ಇದಿಷ್ಟು ಈ ಒಂದು ಬೆಂಗಳೂರಿನ ಒಂದು ಅಪಾರ್ಟ್ಮೆಂಟ್ 3 BHK ಅಪಾರ್ಟ್ಮೆಂಟ್ನ ಹೋಮ್ ಟೂರ್ ಆಗಿರುತ್ತೆ. ಸೊ ಅಲ್ಯೂಮಿನಿಯಂ ವರ್ಕ್ ನೋಡ್ಲಿಕ್ಕೆ ಬಂದು ಮಾಡಿರೋ ಅಂಥದ್ದಷ್ಟೇ. ಅಲ್ಯೂಮಿನಿಯಂ ವರ್ಕು ಪ್ರೈಸ್ ಎಲ್ಲನೂ ಕೂಡ ಇನ್ನೊಂದು ವೀಡಿಯೋದಲ್ಲಿ ತಿಳಿಸಿದ್ದಾರೆ. ನೀವು ನೋಡಿ, ಬೇಕಿದ್ದವರು ಅಲ್ಯೂಮಿನಿಯಂ ವರ್ಕ್ ಮಾಡಿಸ್ಕೋಬೇಕು ಅಂದ್ಕೊಂಡಿರೋರು ನೀವು ಆ ಒಂದು ನಂಬರ್ಗೆ, ಈಗಲೂ ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇದೆಯಲ್ಲ, ಆ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಸಾಕು. ಅವ್ರು ನಿಮಗೆ ಕೊಟೇಶನ್ ಕೊಡ್ತಾರೆ. ಬೇರೆ ಕಡೆನೂ ಹಾಕಿಸ್ಕೊಳ್ಳಿ, ಬಟ್ ಇವ್ರದ್ದು ರೀಸನಬಲ್ ಪ್ರೈಸ್ಗೆ ಒಳ್ಳೆ ಕ್ವಾಲಿಟಿಯಾಗಿ ಮಾಡ್ತಾಯಿದ್ದಾರೆ. ನಿಮ್ಗೆ ಆಸಕ್ತಿ ಇರೋರು ಮಾಡಿಸ್ಕೋಬೋದಾಗಿದೆ. 3D ಕಂಪ್ಲೀಟ್ ಮನೆ ಮಾಡಿಸ್ಕೊಳ್ಳೋದಾದರೆ 3Dಯಲ್ಲಿ ಕೊಡ್ತಾರೆ. ಅಂದರೆ ಅಲ್ಯೂಮಿನಿಯಂ ವರ್ಕ್ ಮಾಡೋದಕ್ಕಿಂತ ಮುಂಚೆನೇ ಹೇಗೆ ಬರುತ್ತೆ ಏನು ಎಲ್ಲವನ್ನ ಕೂಡ ನಿಮಗೆ 3Dಯಲ್ಲಿ ತೋರಿಸ್ಬಿಡ್ತಾರೆ. ಸೊ ನಿಮ್ಮ ಒಂದು ಮನೆ ಈ ರೀತಿಯಾಗಿ ಬರುತ್ತೆ ಇಂಟೀರಿಯರ್ ಅಂತ ನಿಮ್ಗೆ ಗೊತ್ತಾದ ಮೇಲೇ ಮಾಡಿಸ್ಕೋಬೋದು. ಚೇಂಜಸ್ ಬೇಕಿದ್ದರೆ ಚೇಂಜಸ್ ಕೂಡ ಮಾಡಿಸ್ಕೋಬೋದಾಗಿದೆ. ಇದಿಷ್ಟು ಈ ಒಂದು ಹೋಮ್ ಟೂರ್ ಆಗಿರುತ್ತೆ. ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.